ನಮಸ್ಕಾರ ಎಲ್ರಿಗೂ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯ. ವಿಶ್ವವಾಣಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಇವತ್ತು ಯುಗಾದಿಯ ನಂತರ ನಮ್ಮ ಗ್ರಹಗತಿ ಹೆಂಗಿದೆ ಅಂತ ನೀವೆಲ್ಲರೂ ಕುತೂಹಲದಿಂದ ಕಾಯ್ತಾ ಇರ್ತೀರ, ನನಗೆ ಗೊತ್ತು. ಯಾಕಂದರೆ ಪ್ರತಿ ತಿಂಗಳು ನಾವು ನಮ್ಮ ಗ್ರಹಗತಿ ಹೆಂಗಿದೆ, ನಾವು ಹೆಂಗೆ, ಏನು ಮಾಡಿದ್ರೆ ಒಳ್ಳೆಯದು, ಏನು ಮಾಡದೇ ಇದ್ದರೆ ಒಳ್ಳೆಯದು, ಈ ಎಲ್ಲದ್ರ ಬಗ್ಗೆ ಒಂದಷ್ಟು ಮುಂದಾಲೋಚನೆ ಮಾಡಿರ್ತೀರ ಕೆಲವರು. ಆದರೆ ನಿಮ್ಗೆ ಎಷ್ಟೊಂದು ಜನಕ್ಕೆ ಪರಿಹಾರ ಏನು ಅಂತ ಗೊತ್ತಿರಲ್ಲ, ಅಥವಾ ಬರಬಹುದಾದ ಕಷ್ಟ ಏನು ಅಂತಲೂ ಗೊತ್ತಿರಲ್ಲ. ಬಟ್ ಇವತ್ತು ಯುಗಾದಿ ಒಂದು ವಿಶೇಷ ದಿನ, ನಿಮ್ಮ ವರ್ಷ ಭವಿಷ್ಯ ಹೆಂಗಿದೆ ಅಂತ ತಿಳ್ಕೊಳ್ಳೋಣ. ಸೊ ಹಾಗಾಗಿ ನಾನಿವತ್ತು ಚತುರ್ಮುಖ ಬ್ರಹ್ಮ ದೇವಸ್ಥಾನದ ಅರ್ಚಕರು ಹಾಗೆ ಖ್ಯಾತ ಜ್ಯೋತಿಷಿಗಳು ಆಗಿರುವಂತಹ ವಿಜಯಾನಂದ ಜೋಯಿಸ್ ಅವರ ಜೊತೆ ಕೂತಿದ್ದೀನಿ. ಬನ್ನಿ, ಅವರು ಈ ಗ್ರಹಗತಿಗಳು ಹೆಂಗಿದೆ, ಈ ವರ್ಷದ ಒಂದು ಗ್ರಹಚಾರ ಹೆಂಗಿದೆ, ನಮಗೆ ಯುಗಾದಿ ನಂತರದ ದಿನಗಳು ಒಳ್ಳೆಯದಾ ಕೆಟ್ಟದ್ದಾ, ಏನಾದರೂ ನಮಗೆ ಒಂದಷ್ಟು ಕೆಟ್ಟದ್ದಾಗುತ್ತೋ ಅಥವಾ ಅನ್ನೋದಾದರೆ ಅದಕ್ಕೆ ಪರಿಹಾರ ಏನು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾರೆ ಗುರುಗಳೇ. ಈಗ ಮುಂದಿನ ರಾಶಿಗೆ ಹೋಗೋಣ. ಮುಂದಿನ ರಾಶಿ ವೃಷಭ ರಾಶಿ. ಕೃತ್ತಿಕಾ ನಕ್ಷತ್ರ, ರೋಹಿಣಿ ನಕ್ಷತ್ರ, ಮೃಗಶಿರ ನಕ್ಷತ್ರ, ವೃಷಭ ರಾಶಿ. ವೃಷಭ ರಾಶಿಯಾಧಿಪತಿ ಶುಕ್ರ ಗ್ರಹ. ಯುಗಾದಿ ಫಲವನ್ನು ವೃಷಭ ರಾಶಿಯಲ್ಲೇ ಗುರು ಇದ್ದು ಯುಗಾದಿ ಹಬ್ಬದ ದಿನದಿಂದ 45 ದಿನಗಳವರೆಗೂ ಗುರು ಸ್ವಯಂ ರಾಶಿಯಲ್ಲೇ ಇದ್ದು ಮುಂದಿನ ಶುಭ ದಿನಗಳನ್ನು ತೋರಿಸ್ತಾರೆ, ಅಥವಾ ಅದು ನಮ್ಮ ಮೇಲೆ ಪರಿಣಾಮವನ್ನು ಬೀರ್ತಿರುತ್ತೆ. ಈ ವರ್ಷ ವೃಷಭ ರಾಶಿಯವರಿಗೆ ಅತ್ಯಂತ ಉತ್ತಮವಾದಂತಹ ಫಲ ಇದೆ. ಯಾಕಂದರೆ ಗುರು ದ್ವಿತೀಯಕ್ಕೆ ಬಂದಾಗ ರಾಜಫಲ ಅಂತ ಹೇಳಿ ಕರಿತೀವಿ. ಒಳ್ಳೆಯ ಫಲಗಳನ್ನು, ಉತ್ತಮವಾದಂತಹ ಫಲಗಳನ್ನು ಅವರು ಪಡಿತಾರೆ. ವೃಷಭ ರಾಶಿಯವರಿಗೆ ಗುರುಬಲ ಈಗ ಪ್ರಾರಂಭ ಆಗ್ತಾ ಇದೆ. ಯುಗಾದಿ ಹಬ್ಬ ಕಳೆದು 1 ತಿಂಗಳಾಗಬೇಕು. 1-1.5 ತಿಂಗಳಾದ ನಂತರ ವೈಶಾಖ ಮಾಸದಲ್ಲಿ ಅವರಿಗೆ ಗುರುಬಲ ಬರೋದರಿಂದ ಮೇ 14ನೇ ತಾರೀಕು ನಂತರ ಅವರು ಅಂದ್ಕೊಂಡಂತಹ ಅನೇಕ ಕೆಲಸ ಕಾರ್ಯಗಳು, ಯೋಜನೆಗಳು ಪೂರ್ಣವಾಗುತ್ತೆ. ವೃಷಭ ರಾಶಿಯವರೆಗೂ ಇಷ್ಟು ದಿನ ಕಳೆದ ವರ್ಷದಿಂದ ಅನೇಕ ಕಷ್ಟಗಳನ್ನು, ಅನೇಕ ನಷ್ಟಗಳನ್ನು ಹೊಂದಿದ್ದೀರಿ. ಅವೆಲ್ಲವೂ ಕೂಡ ಈ ಸರ್ತಿ ಉತ್ತಮ ಸುವೃಷ್ಟಿಯನ್ನು ವೃಷಭ ರಾಶಿಗೆ ಗುರುಗಳು ಕೊಡಲಿದ್ದಾರೆ. ಹಾಗಾಗಿ ಏಕಾದಶದಲ್ಲಿ ಶನಿ, 11ನೇ ಮನೆಯಲ್ಲಿ ಶನಿ ಇದ್ದರೆ ಒಳ್ಳೆ ಫಲ ಕೊಡ್ತಾನೆ ಅವನು. ಅನಾಹುತ ಆಘಾತ ಆಗೋದಿದ್ದರೂ ತಪ್ಪು ಹೋಗುತ್ತೆ. ಆಸ್ಪತ್ರೆ, ರೋಗ, ಕಾಯಿಲೆ ಅಂತ ಒದ್ದಾಡ್ತಿದ್ರೂ ಕೂಡ ಅವೆಲ್ಲದಕ್ಕೂ ಉತ್ತಮ ಔಷಧಿಯೋ ಅಥವಾ ಪ್ರಶಮನವೋ ಪ್ರಾಪ್ತವಾಗತ್ತೆ. ಹಾಗಾಗಿ ವೃಷಭ ರಾಶಿಯವರಿಗೆ ಶುಭವಾದಂತಹ ಫಲವೂ ಹೇಳಿದೆ. ಹಾಗೂ ಪಂಚಮದಲ್ಲಿ ಕೇತು ಇದ್ದು ಸ್ವಲ್ಪ ಅನಾರೋಗ್ಯಗಳನ್ನು, ತನ್ನ ಯೋಗಗಳಿಗೂ ಅನಾರೋಗ್ಯಕ್ಕೂ ಸಂಬಂಧವಲ್ಲ. ಯೋಗಗಳು ಅಂದರೆ ನಾನು ಸಾಮಾಜಿಕವಾಗಿ ಹಾಗೂ ನಾನು ಆರ್ಥಿಕವಾಗಿ ನಾನು ಕೀರ್ತಿವಂತನಾಗಿ ಏನು ಮಾಡಿದೆ ಅಂತ. ಆ ಯೋಗದಲ್ಲಿ ಆರೋಗ್ಯವೂ ಒಂದು ಯೋಗ. ಪಂಚಮದಲ್ಲಿ ಕೇತು, ಪಂಚಮದಲ್ಲಿ ಚಂದ್ರ. ಪಂಚಮದಲ್ಲಿ ಕೇತು ಇದ್ದಾಗ ಕೈಕಾಲುಗಳಲ್ಲಿ ನೋವು ಮತ್ತು ಈ ಜಾಯಿಂಟ್ಸ್ಗಳು ಅಂತ ಹೇಳಿ ಕರಿತೀವಿ. ಹಾಗಾಗಿ ಈ ವಯಸ್ಸಾಗಿರೋರಲ್ಲಿ ಸ್ವಲ್ಪ ಈ ವಾಯು, ಧನುರ್ವಾಯು, ಪಾರ್ಶ್ವವಾಯುಗಳ ಪರಿಣಾಮಗಳು ಕಾಣಬಹುದು. ಹಾಗಾಗಿ ಹುರುಳಿಕಟ್ಟಿನ ಹುರುಳಿ ಕಾಳು ಅಂತ ಕರಿತೀವಲ್ಲ, ಅದನ್ನು ಇಂಗ್ಲೀಷಲ್ಲಿ ಹಾರ್ಸ್ ಗ್ರಾಮ್ ಅಂತ ಕರೀತಾರೆ. ಆ ಹುರುಳಿ ಕಾಳನ್ನು ಮೊಳಕೆ ಬರೆಸಿ ತಿಂದು ಅಥವಾ ಅದರಿಂದ ಆಹಾರವನ್ನು ತಗೊಳ್ಳೋದ್ರಿಂದನೋ ಈ ಕೇತುವಿನ ಬಾಧೆ ತಪ್ಪಿಸ್ಕೋಬಹುದು. ಹಾಗಾಗಿ ವೃಷಭ ರಾಶಿಯವರಿಗೆ 60 ಭಾಗದಷ್ಟು ಸುಖವನ್ನು, 40 ಭಾಗದಷ್ಟು ಸಣ್ಣ ಅನಾರೋಗ್ಯದ ಭಯವನ್ನು ಈ ವರ್ಷ ಕೊಡಲಿದೆ. ಹಾಗಾಗಿ ಆರೋಗ್ಯವನ್ನು, ಅದರಲ್ಲೂ ವಾಯುವಿಗೆ ಸಂಬಂಧಪಟ್ಟಂತಹ ಅನಾರೋಗ್ಯಗಳನ್ನು ಸರಿದೂಗಿಸ್ಕೋಬೇಕು. ಮತ್ತು ಕೇತು ಪಂಚಮದಲ್ಲಿದ್ದಾಗ ಬೆನ್ನು ಮೂಳೆ ನೋವು ಬರೋದು, ಬೆನ್ನು ನೋವು ಬರುವಂಥದ್ದು, ಅಥವಾ ಕೆಲಸ ಕಾರ್ಯದಲ್ಲಿ ಆಸಕ್ತಿ ಇಲ್ಲದೆ ಕೆಲಸ ಕಾರ್ಯಗಳನ್ನು ಮುಂದೂಡೋದು, ಇವೆಲ್ಲವೂ ಕಾಣಿಸ್ಕೊಳ್ಳುತ್ತೆ. ಆದರೆ ವೃಷಭ ರಾಶಿಯವರಿಗೆ ಅತ್ಯುನ್ನತವಾದ ಕಾಲ. ಇಷ್ಟು ದಿನ ಒಂದು ಆದಾಯ ಇತ್ತು ಅಂದರೆ, ಒಂದೇನೋ ಇತ್ತು ಅಂದರೆ ಅದು 2 ಆಗ್ತಾ ಬರುತ್ತೆ. ಆ ಕಾಲವೇ ಗುರುಬಲ. ಹಾಗಾಗಿ ಗುರುಬಲವಿದ್ದಾಗ ದೈವಬಲವಿದ್ದಂತೆ. ಗುರುಬಲ ಇದೆ ಅಂದರೆ ದೈವಬಲ ಇದೆ, ಆದ್ದರಿಂದ ಬೇರೆ ಯಾವುದೋ ಅವನಿಗೆ ತೊಂದರೆ ಮಾಡೋಕ್ಕೆ ಸಾಧ್ಯವಿಲ್ಲ ಅಂತ ಅರ್ಥ. ಗುರುಗಳು
ಉತ್ತಮ ಫಲವನ್ನು ಮೇ ತಿಂಗಳ ನಂತರವಾಗಿ ಕೊಡ್ತಾರೆ. ಗ್ರಹಣ ಕಾಲದಲ್ಲಿ ಗ್ರಹಣಕ್ಕೆ ಹೇಳಿರುವಂತಹ ಶಾಂತಿಗಳನ್ನು ಹಾಗೂ ಪಂಚಮದಲ್ಲಿ ಕೇತು ಇರೋದರಿಂದ ಕೇತು ಶಾಂತಿಯನ್ನು, ಪಂಚಮದಲ್ಲಿ ಕೇತು ಇರೋದರಿಂದಾಗಿ ಈ ಸಮುದ್ರದಲ್ಲಿ ಅಥವಾ ನೀರಿನಲ್ಲಿರುವಂತಹ ಜೀವರಾಶಿಗಳಿಗೆ ಆಹಾರ ಪದಾರ್ಥಗಳನ್ನು ಕೊಡೋದರಿಂದನೂ ಕೂಡ ಈ ಒಂದಷ್ಟು ಹಣದ ಖರ್ಚು ವೆಚ್ಚಗಳು, ಅನಾರೋಗ್ಯಕ್ಕಾಗಿ ಕೊಡುವಂತಹ ಖರ್ಚು ವೆಚ್ಚಗಳು ಕಡಿಮೆ ಮಾಡ್ಕೋಬೋದು. ಹಾಗಾಗಿ ವೃಷಭ ರಾಶಿಗೆ 10ನೇ ಮನೆಯಲ್ಲಿದ್ದಂತಹ ಶನಿಯು ಅನೇಕ ನಿರಾಸೆಗಳನ್ನು ಕೊಟ್ಟಿದ್ದಾನೆ. ಎಷ್ಟೋ ಆಗೋಗಿರುವಂಥದ್ದು ಕೂಡ ನಿರಾಸೆಗಳನ್ನು ಕೊನೆಯ ಸಂದರ್ಭದಲ್ಲಿ ತಂದುಕೊಟ್ಟಿದೆ. ಅನೇಕ ಪ್ರಯತ್ನಗಳನ್ನು ಮಾಡಿದ್ದು, ಅನೇಕ ನಾನು ಎಫರ್ಟ್ ಹಾಕೋದ್ರೂ ಫಲ ಸಿಗಲಿಲ್ವಲ್ಲ, ಇವೆಲ್ಲ ಮುಕ್ತಾಯವಾಯಿತು. ವೃಷಭ ರಾಶಿಯವರಿಗೆ 11ನೇ ಮನೆಗೆ ಶನಿ ಬಂದು ಒಳ್ಳೊಳ್ಳೆಯ ಯೋಗಗಳನ್ನು, ಒಳ್ಳೊಳ್ಳೆಯ ಅವಕಾಶಗಳನ್ನು ಅವರು ಕೊಡ್ತಾರೆ. ನಾವು ಅದನ್ನು ನೋಡಿ ಅದನ್ನು ಆರಿಸ್ಕೊಂಡು ನನಗದ್ರ ಬಗ್ಗೆ ಜ್ಞಾನ ಇದೆಯಾ ಅಂತ ನೋಡಿಕೊಂಡು ನಾನು ಅದನ್ನು ತಗೊಂಡು ಮುಂದುವರಿಯೋದ್ರಿಂದ ನಮಗದು ಶುಭವಾಗುತ್ತೆ. ವ್ಯಾಪಾರದಲ್ಲಿ ನಷ್ಟಗಳು, ವೃಷಭ ರಾಶಿಯವರು ಎಲ್ಲೋ ದುಡ್ಡು ಕಾಸು ಕೊಟ್ಟುಕೊಂಡು ಬಹಳ ದಿನದಿಂದ ಒದ್ದಾಡ್ತಿರೋದು, ಇವೆಲ್ಲ ಈ ವರ್ಷ ಸ್ವಲ್ಪ ವಾಪಸ್ ಬರುತ್ತೆ, ಫಲ ಕೊಡುತ್ತೆ. ಹಾಗಾಗಿ ಕೋರ್ಟು ಕಚೇರಿ ವಿಚಾರಗಳೆಲ್ಲ ಇತ್ಯರ್ಥ ಆಗಿ ಹೋಗುತ್ತೆ. ಇದನ್ನೇ ಒಳ್ಳೆ ಸಮಯ ಅಂತ ಕರಿತೀವಿ. ಒಂದಷ್ಟು ಸಮಯ ಖುಷಿ ಜಾಸ್ತಿ ಆದಾಗಲೂ ಅನಾರೋಗ್ಯಗಳು ಬಂದ್ಬಿಡುತ್ತೆ, ದುಃಖ ಜಾಸ್ತಿ ಆದಾಗಲೂ ಅನಾರೋಗ್ಯ ಬರುತ್ತೆ. ಹಾಗಾಗಿ ಆರೋಗ್ಯದ ಬಗ್ಗೆ ವೃಷಭ ರಾಶಿಯವರು ಸ್ವಲ್ಪ ಗಮನ ಇರಲಿ. ಪಂಚಮದಲ್ಲಿ ಕೇತು, ಗ್ರಹಣ ಆಗೋವರೆಗೂ, ಗ್ರಹಣ ಆದ ನಂತರ ಯಾವ ಭಯಾದಿಗಳು ಇರಲ್ಲ. ಸೆಪ್ಟೆಂಬರಿಗೆ ಗ್ರಹಣ ಇದೆ. ಗ್ರಹಣದ ನಂತರ ಅವೆಲ್ಲವೂ ನಿವಾರಣೆ ಆಗ್ತಾ ಬರುತ್ತೆ. ಮನೆ ಕಟ್ಟುವ ಯೋಚನೆ, ವೃಷಭ ರಾಶಿಯವರು ಏನೇ ಮನೆ ಕಟ್ಟುವ ಯೋಚನೆ ಅಥವಾ 2-3 ಸರ್ತಿ ಫೇಲ್ಯೂರ್ ಆಗಿದ್ದರೂ ಈ ಸರ್ತಿ ಮನೆ ಕಟ್ಟುತ್ತೀರಿ. ಮನೆ ಕಟ್ಟುವ ಯೋಗ ಸಿಗುತ್ತೆ, ಮನೆ ಕಟ್ಟುವಂತಹ ಎಲ್ಲ ಬಲಗಳು ಸಿಗುತ್ತೆ. ಹಾಗಾಗಿ ಅಮ್ಮನವರನ್ನು ಪ್ರಾರ್ಥನೆ ಮಾಡಬೇಕು, ಅಮ್ಮನವರನ್ನು ಆರಾಧನೆ ಮಾಡಬೇಕು. ಮುಖ್ಯವಾಗಿ ವೃಷಭ ರಾಶಿಯವರಿಗೆ ಗ್ರಾಮ ದೇವತೆ ಆಶೀರ್ವಾದ ಬೇಕು. ಯಾಕಂದರೆ ದ್ವಿತೀಯದಲ್ಲಿ ಗುರು ಇದ್ದಾಗ ತಾನು ಯಾವ ಊರಲ್ಲಿ ವಾಸ ಮಾಡ್ತಾ ಇದ್ದೀನೋ ಆ ಊರಿನ ಗ್ರಾಮ ದೇವತೆಗೆ ಹೋಗಿ ಪೂಜೆ ಸಲ್ಲಿಸ್ಬರಬೇಕು. ಮೊಸರನ್ನವನ್ನು ನೈವೇದ್ಯ ಮಾಡಿಸ್ಬೇಕು. ಅಲ್ಲಿ ಹೋದಾಗ, ಗ್ರಾಮ ದೇವತೆ ದೇವಸ್ಥಾನಕ್ಕೆ ಹೋದಾಗ ಯಾರೋ ಮುತ್ತೈದೆ ಕಂಡರು ಅವರಿಗೆ ಹಣ್ಣು ಹಂಪಲು ಕೊಟ್ಟು ನಮಸ್ಕಾರ ಮಾಡಬೇಕು. ಇಷ್ಟು ಮಾಡಿದ್ದೇ ಆದರೆ ಈ ವರ್ಷ ನೀವು ಹಣಕಾಸಿನ ಯಾವ ತೊಂದರೆಯೂ ಕಾಣಲ್ಲ. ಹಾಗಾಗಿ ಆರ್ಥಿಕತೆಯಲ್ಲಿ ಉದ್ಧಾರ ಆಗುತ್ತೆ. ಜೊತೆಯಲ್ಲಿ ವ್ಯಾಜ್ಯಗಳಿದ್ದರೆ ವೃಷಭ ರಾಶಿಯವರು ಎಷ್ಟೋ ವ್ಯಾಜ್ಯಗಳನ್ನು ಪರಿಹಾರ ಮಾಡ್ತಾರೆ. ಅವರಿಗೆ ಆ ಪಂಚಾಯಿತಿ ಮಾಡುವ ಶಕ್ತಿ ಇರುತ್ತೆ. ಹಾಗಾಗಿ ವೃಷಭ ರಾಶಿಯವರಿಗೆ ಚಾಕಚಕ್ಯತೆಗಳು, ವಾಕ್ಚಾತುರ್ಯತೆಗಳು ಇವೆಲ್ಲವೂ ಒಲಿದು ಬಂದಿರುತ್ತೆ ಜನ್ಮತಃ. ಹಾಗಾಗಿ ಗ್ರಾಮ ದೇವತೆಯನ್ನು ಪ್ರತಿ ತಿಂಗಳು ನೋಡಬೇಕು. ಪ್ರತಿ ತಿಂಗಳು ನಾವು ಎಷ್ಟೋ ಸಮಯಗಳನ್ನು ವ್ಯರ್ಥ ಮಾಡ್ತೀವಲ್ಲ, ಆ ಒಂದು ಯಾವುದೋ ಸಂದರ್ಭದಲ್ಲಿ ತನ್ನ ಗ್ರಾಮ ದೇವತೆ ಅಲ್ಲಿ ಹೋಗಿ ಒಂದು ದೀಪ ಹಚ್ಚೋದು, ಅಲ್ಲಿ ಬಂದು ಏನೋ ಒಂದು ಸೇವೆಯನ್ನು ತನ್ನ ಕೈಲಾದಷ್ಟು ಆ ಸನ್ನಿಧಿಗೆ ಮಾಡಿ ದೇವಋಣಗಳನ್ನು 1% ಆದರೂ ನಾವು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಹಾಗಾಗಿ ಗ್ರಾಮ ದೇವತೆಗೆ ಹೋಗಿ ಬಂದರೆ ಅದೇ ಅವರಿಗೆ ಬಲ. ವೃಷಭ ರಾಶಿಯವರಿಗೆ ಈ ವರ್ಷ ಹೇಳಿದೆ, ವಿಶ್ವಾವಸುನಾಮ ಸಂವತ್ಸರದಲ್ಲಿ ಕೃತ್ತಿಕಾ ನಕ್ಷತ್ರ, ಭರಣಿ, ಈ ರೋಹಿಣಿ ನಕ್ಷತ್ರ ಇವರಿಗೆಲ್ಲ ಗ್ರಾಮ ದೇವತೆನೇ ಕಾಪಾಡೋಳು. ಹಾಗಾಗಿ ಗ್ರಾಮ ದೇವತೆಯನ್ನು ಆರಾಧನೆ ಮಾಡಿ, ಗ್ರಾಮ ದೇವತೆಯನ್ನು ಅನುಷ್ಠಾನ ಮಾಡಿ, ಗ್ರಾಮ ದೇವತಾ ಉತ್ಸವಗಳಲ್ಲಿ ಪಾಲ್ಗೊಳ್ಳಿ, ಗ್ರಾಮ ದೇವಿಯ ಪ್ರಸಾದವನ್ನು ಮನೆಗೆ ತನ್ನಿ. ಅದರಿಂದ ಅತ್ಯಂತ ಶುಭ ಫಲವನ್ನು ನೀವು ಕಾಣ್ತೀರಿ. ಹಾಗೂ ವೃಷಭ ರಾಶಿಯವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಸರ್ಪಗಳು ಕಂಡರೆ, ನಾಗಗಳು ಕಂಡರೆ ಸ್ವಪ್ನದಲ್ಲಿ ಕಾಣುತ್ತವೆ. ಆ ರೀತಿ ಕಂಡಾಗ ಕಂಡಿದ ಮಾರನೇ ದಿನ ಸ್ವಲ್ಪ ನೀರಿಗೆ ಅರಿಶಿನ ಹಾಕ್ಕೊಂಡು ಸ್ನಾನ ಮಾಡಿ. ಪಂಚಮದಲ್ಲಿ ಕೇತು ಇದ್ದಾಗ ನಾಗದರ್ಶನವಾಗುತ್ತೆ. ಹಾಗಾಗಿ ಇವೆಲ್ಲವನ್ನು ಇವತ್ತು ತಿಳ್ಕೊಂಡು ಅವಾಗವಾಗ ಮಾಡೋದರಿಂದ ವರ್ಷ ಕಳೆದಿದ್ದು ಗೊತ್ತಾಗಲ್ಲ, ಸುಖವಾಗೇ ಕಳೆದಿರ್ತೀವಿ ಅವಾಗ. ಆ ರೀತಿ ಸುಖವಾಗಿ ಕಳೀರಿ ಅಂತ ನಮ್ಮ ಹಾರೈಕೆ. ಎಲ್ಲರಿಗೂ ಶುಭವಾಗಲಿ. ವೃಷಭ ರಾಶಿಯವರು ಗುರುಬಲವನ್ನು ಪಡಿತಿದ್ದೀರಿ. ಕೀರ್ತಿ, ಅಧಿಕಾರ, ಸನ್ಮಾನ ಎಲ್ಲ ಸಿಗತ್ತೆ ಈ ವರ್ಷ. ಶುಭವಾಗಲಿ. ವೃಷಭ ರಾಶಿಯವರಿಗೆ 60% ಒಳ್ಳೆದಿದೆ, 40% ಸಣ್ಣ ನೋವು ಅದು ಆರೋಗ್ಯದ ಮುಖಾಂತರ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಗುರುಗಳು. ಹಾಗೆ ನೀವು ಗ್ರಾಮ ದೇವತೆಯನ್ನು
ಭೇಟಿ ಮಾಡಿ ಅಲ್ಲಿ ಒಂದು ಪೂಜೆ ಪುನಸ್ಕಾರವನ್ನು ಮಾಡಿ ಅಲ್ಲಿ ಕಂಡ ಮುತ್ತೈದೆಯರಿಗೆ ಹಣ್ಣು ಫಲದಾನವನ್ನು ಕೊಟ್ಟು ಆಶೀರ್ವಾದನ ಪಡ್ಕೊಂಡ್ರೆ ಮತ್ತಷ್ಟು ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ವರ್ಷ ನೀವೇನೇನಕ್ಕೆಲ್ಲ ಕಾದಿದ್ರಿ ಅದೆಲ್ಲದೂ ನಿಮಗೆ ಈ ವರ್ಷದಿಂದ ಸಿಗ್ತಾ ಹೋಗುತ್ತೆ. ಅದರಲ್ಲೂ ಚಂದ್ರಗ್ರಹಣದ ನಂತರ ನಿಮಗೆ ಮತ್ತಷ್ಟು ಶುಭ ಫಲಗಳು ಕಾದಿವೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸರ್ಪ ನಿಮ್ಮ ಒಂದು ಏನು ಸ್ವಪ್ನದಲ್ಲಿ ಕಂಡ್ರೆ ನಿರ್ಲಕ್ಷ್ಯ ಮಾಡಬೇಡಿ. ಮಾರನೇ ದಿನ ನಿಮ್ಮ ಸ್ನಾನದ ನೀರಿಗೆ ಒಂದಷ್ಟು ಅರಿಶಿನವನ್ನು ಸೇರಿಸಿ ಸ್ನಾನನ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಆಲ್ಮೋಸ್ಟ್ ನಿಮಗೆ ಈ ವರ್ಷ ಒಳ್ಳೆಯದೇ ಇದೆ. ಗುರುಗಳಾಗಲೇ ಹೇಳ್ದಂಗೆ ಎಲ್ಲ ರಾಶಿಯವ್ರಿಗೂ ಒಂದಷ್ಟು ಒಳ್ಳೆಯ ಫಲಗಳೇ ಇದೆ ಈ ವರ್ಷ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಿಮಗೂ ಕೂಡ ಒಳ್ಳೆಯದಾಗಲಿ. ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತಷ್ಟು ಇಂತಹದ್ದೇ ವಿಡಿಯೋಗಳಿಗೆ ಮತ್ತು ಮುಂದಿನ ರಾಶಿ ನಿಮ್ಮದೇ ಆಗಿದ್ದರೆ ಸರ್ಚ್ ಮಾಡಿ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮ ರಾಶಿಯ ಭವಿಷ್ಯ ಏನಿರ್ಬೋದು ಅನ್ನೋದನ್ನ ತಿಳ್ಕೊಬೋದು.